SK ಸೂಪರ್ TMT, ದ ಲಾಂಗ್ ಲೈಫ್ TMT. ಅಪ್ಪ ಅಮ್ಮನ ಮಾತನ್ನ ಕೇಳಬೇಕು, ಅಪ್ಪ ಅಮ್ಮನಿಗೆ ಹೇಳಿ ಹೋಗಬೇಕು ಅನ್ನುವಂಥದ್ದು ಈಗಿರುವಂತಹ ಮಕ್ಕಳಲ್ಲಿ, ಯುವಕರಲ್ಲಿ ಇಲ್ಲವೇ ಇಲ್ಲ. ನಾನೇ ದೊಡ್ಡವನು, ನಾನು ಏನು ಮಾಡಿದ್ರು ನಡೆಯುತ್ತೆ, ಅಪ್ಪ ಅಮ್ಮನ ಏನು ಕೇಳೋದು, ಅವ್ರದ್ದು ಹುಟ್ಟಿಸೋದಿತ್ತು, ಹುಟ್ಟಿಸಿ ಆಗಿದೆ, ನಮ್ಮದೇ ಜೀವನ ಅನ್ನುವಂಥದ್ದು ಈ ಜಂಜಿ ಅಂತ ಹೇಳ್ತಾರಲ್ಲ ಅದು, ಮತ್ತು ಅದರ ನೆಕ್ಸ್ಟ್ ಇನ್ನೊಂದೇನೋ ಹೇಳ್ತಾರಲ್ಲಪ್ಪ, ಅವರೆಲ್ಲ ಕತೆಗಳು ಹಿಂಗೆ ಆಗ್ಬಿಟ್ಟಿದೆ. ಅದರ ಪರಿಣಾಮ ಏನು ಗೊತ್ತಾ? ಬೆಳಗಿನ ಜಾವದಲ್ಲಿ ಎದ್ದು ಮನೆಯಲ್ಲಿ ಹೇಳದೇನೆ ಬಿರಿಯಾನಿ ತಿಂದಕ್ಕೆ ಹೋದಂಥವರು ಬಿರಿಯಾನಿ ಆಗೋ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ರು. ಹೆತ್ತವರ ಕತೆ ಏನಾಗಿರುತ್ತೆ? ಪ್ರತಿಯೊಬ್ಬರು ನಿಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸ್ಕೊಳ್ಳಿ. ಮಕ್ಕಳು ಅಷ್ಟೇ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳೋದನ್ನು ಕಲ್ತ್ಕೊಳ್ಳಿ. ಸ್ಟೋರಿ ನೋಡಿ. ಸ್ಟೂಡೆಂಟ್ಗಳ ಜಾಲಿ ರೈಡ್, ಲಾಸ್ಟ್ ಡ್ರೈವ್ ಆದ ಲಾಂಗ್ ಡ್ರೈವ್. ಯಮನ ಕೇಕಿಗೆ 7 ವಿದ್ಯಾರ್ಥಿಗಳ ಬಲಿ. ಬೆಳ್ಳಂಬೆಳಗ್ಗೆ ಇವತ್ತು ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಹೆದ್ದಾರಿಯಲ್ಲಿ ಹೊಂಚು ಹಾಕಿ ಕುಳಿತಿದ್ದ ಯಮ ಸೂರ್ಯೋದಯ ಹೊತ್ತಲ್ಲಿ ಸಾವಿನ ಕೇಕೆ ಹಾಕಿದ್ದಾನೆ. ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ರಣಭೀಕರ ಅಪಘಾತ ಸಂಭವಿಸಿ 7 ಕಾಲೇಜು ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ಹೊಸಕೋಟೆ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ದುರಂತ ಸಂಭವಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಿಂದ ದೇವನಹಳ್ಳಿ ಕಡೆಗೆ ಬರುತ್ತಿದ್ದ XUV 700 ಕಾರು ಹಾಗೂ ಬೈಕ್ ಕ್ಯಾಂಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಕಾರಿನಲ್ಲಿದ್ದ 6 ಜನ ಸಾವನ್ನಪ್ಪಿದ್ದಾರೆ. ಬೈಕ್ ಸವಾರನೊಬ್ಬ ಮೃತಪಟ್ಟಿದ್ದಾನೆ. XUV ಕಾರಿನಲ್ಲಿದ್ದವರೆಲ್ಲ PU ವಿದ್ಯಾರ್ಥಿಗಳು ಜಾಲಿಯಾಗಿ ಲಾಂಗ್ ಡ್ರೈವ್ಗೆ ಹೊರಟಿದ್ದರು. ಇದೇ ಜಾಲಿ ರೈಡ್ ಇದೀಗ ಸಾವಿನೂರಿಗೆ ಕರೆದೊಯ್ದಿದೆ. ಮೃತರ ವಿದ್ಯಾರ್ಥಿಗಳನ್ನ RV PU ಕಾಲೇಜ್ನ ಅಶ್ವಿನ್ ನಾಯರ್, ಇತನ್ ಜಾರ್ಜ್, ಬಾಬಿ ಹಾಗೂ CMR ಕಾಲೇಜ್ನ ಅಯಾನ್ ಭರತ್ ಎಂದು ಗುರುತಿಸಲಾಗಿದೆ. ಎಲ್ಲರೂ 17ರಿಂದ 18 ವರ್ಷ ವಯಸ್ಸಿನವರು. PU ವ್ಯಾಸಂಗ ಮಾಡುತ್ತಿದ್ದವರು. ಇದರಲ್ಲಿ ಆಯಾನ್ SSLC ಓದುತ್ತಿದ್ದ. ಅಶ್ವಿನ್ ಸೇರಿ ಕೆಲವರು ಪ್ರಥಮ PU ಪರೀಕ್ಷೆ ಬರೆದಿದ್ದರು. ಇನ್ನು ಬೈಕ್ ಸವಾರ ವಿದ್ಯಾರ್ಥಿ ಗಗನ್ ಮೃತಪಟ್ಟಿದ್ದಾನೆ. ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗಳಿಗೆ ಅಥವಾ 15 ದಿವಸಕ್ಕೆ ಒಂದು ಸಾರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಒಬ್ಬರು ಇಬ್ಬರು ಸ್ಪಾಟ್ ಆಗ್ತಾನೆ ಇರ್ತದೆ. ಇವತ್ತಾಗಿರೋದು ತುಂಬ ದುರಂತದ ಕತೆ. ಬೆಳಗಿನ ಜಾವ 4 ಗಂಟೆ 13 ನಿಮಿಷ ಆಗಿರೋದು. ನಾನೊಂದು 4:45 5 ಗಂಟೆಗೆ ಸ್ಪಾಟಿಗೆ ಬಂದೆ. ಬಂದ ತಕ್ಷಣ ವಿಚಿತ್ರ ನೋಡಿಬಿಟ್ಟು ನನಗೆ ಗಾಬರಿ ಆಗೋಯ್ತು. ಕಾರಲ್ಲಿ ಯಾರೋ ಕೊತ್ನೂರವರಂತೆ 6 ಜನ ಸ್ಪಾಟ್ ಆಗಿದ್ದಾರೆ. ಅವ್ರ ಕಾರ್ ಏನಿಗೂ ಆಗಲ್ಲ. ಬೈಕೋನೊಬ್ಬನಿಗೆ ಸ್ಪಾಟ್ ಆಗವನೆ. ಅವನು ತಿಂಡ್ಲು ಅನ್ನೋ ಅಂತ ದೇವನಹಳ್ಳಿ ಹತ್ರ ತಿಂಡ್ಲು ಅಂತ ಮಾಹಿತಿ ಸಾಹೇಬ್ರು ಹೇಳಿದರು. ಪಾಪ ಹಿಂಗೆ 6 ಜನ ಇವತ್ತು ಅನ್ಯಾಯವಾಗಿ ವಿಧಿ ತಗೊಂಡ್ಬಿಡ್ತು. ಇಂದು ಮುಂಜಾನೆ 3 ಗಂಟೆಗೆ ಹೊಸಕೋಟೆ ತಾಲೂಕಿನ ಸತ್ಯವರಂ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ರಸ್ತೆ ಅಪಘಾತದಲ್ಲಿ ಒಟ್ಟು 7 ಜನರು ಮೃತಪಟ್ಟಿರುವಂಥದ್ದು. ಬೈಕ್ ಸವಾರ ಮತ್ತು ಕಾರಿನಲ್ಲಿದ್ದಂಥ 6 ಜನ ವಿದ್ಯಾರ್ಥಿಗಳು ಮೃತಪಟ್ಟಿರುವಂಥ ಘಟನೆ ನಡೆದಿರುವಂಥದ್ದು. ಘಟನೆಗೆ ಅತಿಯಾದ ವೇಗವೇ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಘಟನೆಯಲ್ಲಿ 7 ಜನ ಮೃತಪಟ್ಟ ಕಾರಣಕ್ಕಾಗಿ ಪ್ರಕರಣದ ತನಿಖೆಯನ್ನು ಮಾಡಲು ಹೊಸಕೋಟೆ DYSP ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಮಾಡಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ವಿದ್ಯಾರ್ಥಿಗಳು ಯಾವ ಕಾರಣಕ್ಕಾಗಿ ಎಲ್ಲಿಗೆ ಹೋಗ್ತಿದ್ರು ಅನ್ನುವಂಥದ್ರ ಬಗ್ಗೆ ಅವರ ಪೋಷಕರಿಗೂ ಕೂಡ ಮಾಹಿತಿ ಇಲ್ಲ. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಮಾಡಲಿಕ್ಕೆ DYSP ನೇತೃತ್ವದಲ್ಲಿ ತನಿಖಾ ತಂಡವನ್ನು ಮಾಡಿರುವಂಥದ್ದು. ಕೆಲಸ ಮುಗಿಸಿಕೊಂಡು ಬರುತ್ತಿದ್ದ ವಿದ್ಯಾರ್ಥಿ ಸಾವು, ಓದಿಕೊಂಡೇ ಕೆಲಸ ಮಾಡುತ್ತಿದ್ದ ವಿದ್ಯಾರ್ಥಿ ಗಗನ್. ಅಂದಹಾಗೆ ಈ ಭೀಕರ ಅಪಘಾತದಲ್ಲಿ ದೇವನಹಳ್ಳಿಯ ತಿಂಡ್ಲು ನಿವಾಸಿ ಗಗನ್ ಅನ್ನೋ ವಿದ್ಯಾರ್ಥಿ ಪ್ರಾಣ ಬಿಟ್ಟಿದ್ದಾನೆ. ನೈಟ್ ಶಿಫ್ಟ್ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದಾಗ ಗಗನ್ ಮೃತಪಟ್ಟಿದ್ದಾನೆ. ಪೋಷಕರಿಗೆ ಗಗನ್ ಒಬ್ಬನೇ ಮಗ. ಕಾಲೇಜು ಓದಿಕೊಂಡೇ ಹಾಪ್ಕಾಮ್ಸ್ನಲ್ಲಿ ಕೆಲಸ ಮಾಡ್ತಿದ್ದ. ಪ್ರತಿದಿನ ಸಂಜೆ 5 ಗಂಟೆಗೆ ಹೋಗ್ತಿದ್ದವನು ನಿನ್ನೆ 3ವರೆಗೆ ಹೋಗಿದ್ದ. ಇನ್ನು ತಾಯಿಗೆ ಸರಿಯಾಗಿ ಕಣ್ಣು ಕಾಣಿಸಲ್ವಂತೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಪೋಷಕರು ಕಣ್ಣೀರಿಡ್ತಿದ್ದಾರೆ. ಮೂರುವರೆಗೆ ಡ್ಯೂಟಿ ಮುಗಿಸ್ಕೊಂಬರ್ಬೇಕಾದ್ರೆ ಈ ಥರ ಕಾರಲ್ಲಿ ಬಂದು ಹೊಡೆದಿರೋದು. ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದ. 5ವರೆಗೆ ಹೋಗ್ತಾ ಇದ್ದ. 3ವರೆಗೆ 3 ಅಲ್ಲಿ ಬಿಡ್ತಾ ಇದ್ರು. ಒಂದು ವಾರ ಆ ಥರ ಶಿಫ್ಟ್ ಮಾಡೋರು, ಜನರಲ್ ಶಿಫ್ಟು. ಒಬ್ಬೇ ಮಗ ಸರ್. ಅವ್ರ ತಾಯಿ ಇಲ್ಲ ಸರ್. ಅವ್ರ ತಾಯಿ ಕಣ್ಣು ಬೇರೆ ಕಾಣಲ್ಲ. ಒಬ್ಬೇ ಮಗ. ಡಿಕ್ಕಿಯ ರಭಸಕ್ಕೆ ಕ್ಯಾಂಟರ್, ಕಾರು, ಬೈಕ್ ಪೀಸ್. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹರಿದ ರಕ್ತದ ಮಡುವು. ಡಿಕ್ಕಿ ತೀವ್ರತೆಗೆ ಕಿತ್ತು ಬಂದ ಕ್ಯಾಂಟರ್ ವೀಲ್. ನೂತನ ಹೆದ್ದಾರಿಯಲ್ಲಿ ವಿದ್ಯಾರ್ಥಿಗಳು ಲಾಂಗ್ ಡ್ರೈವ್ಗೆ ಬಂದಿದ್ದ ವೇಳೆ ಅತಿ ವೇಗವಾಗಿ
ಅನಾವರಣವಾಗಿ ಕಾರು ಚಲಾಯಿಸಿದ್ದರಿಂದ ಅಪಘಾತ ಸಂಭವಿಸಿದೆ. ಸ್ಥಳದಲ್ಲೇ 7 ಮಂದಿಯ ಜೀವ ಹೋಗಿದೆ. ಅತಿ ವೇಗ ಹಾಗೂ ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಇನ್ನು ಅಪಘಾತದ ದೃಶ್ಯಗಳು ನೋಡಿದ್ರೆ ಬೆಚ್ಚಿ ಬೀಳಿಸುವಂತಿದೆ. ಅಪಘಾತದ ತೀವ್ರತೆ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. XUV ಕಾರು ಸಂಪೂರ್ಣ ಜಖಂಗೊಂಡು ಪೀಸ್ ಆಗಿದೆ. ಕ್ಯಾಂಟರ್ನ ಆಕ್ಸೆಲ್ ಕಟ್ ಆಗಿದೆ. ವಿದ್ಯಾರ್ಥಿಗಳ ದೇಹಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಡೆಡ್ಲಿ ಆಕ್ಸಿಡೆಂಟ್ ಭೀಕರತೆಗೆ ರಸ್ತೆಯಲ್ಲೇ ರಕ್ತದ ಮಡುವೆ ಹರಿದಿದೆ. ಸ್ಥಳಕ್ಕೆ ಸೋಕೋ ಟೀಂ ಭೇಟಿ ನೀಡಿ ಘಟನೆಯ ಕುರಿತು ASP ಪುರುಷೋತ್ತಮ್ ನೇತೃತ್ವದಲ್ಲಿ ಮಾಹಿತಿ ಕಲೆ ಹಾಕಿದೆ. ಇವತ್ತು ಅರ್ಲಿ ಮಾರ್ನಿಂಗ್ ನಮ್ಮ ಇದು ಸೂಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಒಂದು XUV ವೆಹಿಕಲ್ 2 ವೀಲರ್ಗೆ ಆಕ್ಸಿಡೆಂಟ್ ಆಗಿ ಅದರಲ್ಲಿ 2 ವೀಲರ್ ರೈಡರ್ ಡೆತ್ ಆಗಿದೆ. ತದನಂತರ ಇದೇ ವೆಹಿಕಲ್ ಬೇರೆ ಒಂದು ಗಾಡಿಗೆ ಕೂಡ ಟಚ್ ಆಗಿ ಅದರಲ್ಲಿ ಕೂಡ ಈ ಗಾಡಿಯಲ್ಲಿರುವ XUV ಗಾಡಿಯಲ್ಲಿರುವ 6 ಜನರಲ್ಲಿ ಡೆತ್ ಆಗಿದೆ ಮತ್ತು ಆ ಟ್ರಕ್ ಕೂಡ ಪಲ್ಟಿಯಾಗಿ ಅದರಲ್ಲಿ ಆ ಡ್ರೈವರು ಕೂಡ ಗಾಯ ಆಗಿದೆ. ಅವರು ಇಲ್ಲಿ MBJ ಕಾಲೇಜಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ರಸ್ತೆಯಲ್ಲಿ ಬಿದ್ದಿದ್ದ ಆಕ್ಸೆಲ್ಗೆ ಬ್ರೀಜಾ ಕಾರು ಡಿಕ್ಕಿ. ಕಾರಿನಲ್ಲಿದ್ದ 4 ಸಾವಿನಿಂದ ಗ್ರೇಟ್ ಎಸ್ಕೇಪ್. ಅತಿ ವೇಗವಾಗಿ ಬಂದ ಕಾರು ಮೊದಲು ಗಗನ್ ಎಂಬುವರ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬಳಿಕ ಕಾರು ಚಾಲಕನ ನಿಯಂತ್ರಣ ಕಳೆದುಕೊಂಡು ಮುಂದೆ ಸಾಗುತ್ತಿದ್ದ ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಕ್ಯಾಂಟರ್ ವಾಹನದ ಆಕ್ಸೆಲ್ ಕಟ್ ಆಗಿ ಅದು ಸರ್ವಿಸ್ ರಸ್ತೆಗೆ ನೆಗೆದಿದೆ. ಈ ವೇಳೆ ರಸ್ತೆಯಲ್ಲಿ ಬಿದ್ದಿದ್ದ ಆಕ್ಸೆಲ್ಗೆ ಮತ್ತೊಂದು ಬ್ರೀಜಾ ಕಾರು ಡಿಕ್ಕಿ ಹೊಡೆದಿದ್ದು ಅದರಲ್ಲಿದ್ದ 4 ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಯಾನ್ ಅಲಿಗೆ ಸೇರಿದ XUV ಕಾರು ಅತಿ ವೇಗದಿಂದ ಜಾಲಿ ಡ್ರೈವ್, ಸಾವಿನೂರಿಗೆ ಟ್ರಿಪ್, ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಗೋಳಾಟ. XUV ಕಾರು ಮೃತ ಅಯಾನ್ಗೆ ಸೇರಿದ್ದು. ಸಹಪಾಠಿಗಳೆಲ್ಲ ಸೇರಿ ಜಾಲಿ ಲಾಂಗ್ ಡ್ರೈವ್ ಹೋಗಲು ಪ್ಲಾನ್ ಮಾಡಿದ್ದಾರೆ. ಅದರಂತೆ ಇಂದು ಬೆಳಗ್ಗೆ KA03 NW 0138 ಸಂಖ್ಯೆಯ XUV 700 ಕಾರಿನಲ್ಲಿ ಜಾಲಿ ಡ್ರೈವ್ಗೆ ಹೊರಟಿದ್ದಾರೆ. ಆದರೆ ಈ ಜಾಲಿ ಡ್ರೈವ್ ಸಾವಿನೂರಿಗೆ ಕೊಂಡೊಯ್ಯುತ್ತೆ ಅಂತ ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಅತಿ ವೇಗದಿಂದ ಕಾರು ಚಾಲನೆಯಿಂದ ವಿದ್ಯಾರ್ಥಿಗಳು ಉಸಿರು ಚೆಲ್ಲಿದ್ದಾರೆ. ಈ ದಿನ ಬೆಳಗಿನ ಜಾವ ನಮ್ಮ ಬೆಂಗಳೂರು ರೂರಲ್ ಜಿಲ್ಲೆಯ ವ್ಯಾಪ್ತಿಯ ಸೂಳಿಬೆಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಭೀಕರ ಅಪಘಾತ ಆಗ್ತದೆ. ಅದರಲ್ಲಿ 7 ಜನ ಮೃತಪಟ್ಟಿರ್ತಾರೆ. ಅವರು ಯಾರು ಏನು ಅನ್ನೋದು ಮೊದಲಿಗೆ ನಮಗೇನು ಮಾಹಿತಿ ಇರೋದಿಲ್ಲ. ಈ XUV 700ಲ್ಲಿ 6 ಜನ ಹುಡುಗರು, ಎಲ್ಲ 16ರಿಂದ 19 ವರ್ಷದ ಹುಡುಗರು 6 ಜನ ಇರ್ತಾರೆ. ಫಸ್ಟು ಬೈಕ್ ಹೊಡಿತಾರೆ. ಬೈಕ್ ಓಡಿದ ತಕ್ಷಣ ಅದರ ಬೈಕಲ್ಲಿರ್ತಕ್ಕಂಥ ಗಗನ್ ಅನ್ನೋನು ಕೆಳಗಡೆ ಬೀಳ್ತಾನೆ, ಸ್ಪಾಟಲ್ಲೇ ಡೆತ್ ಆಗ್ತಾನೆ. ಮತ್ತು ಈ XUV ವೆಹಿಕಲ್ಲು ಒಂದು ಲಾರಿ ಟಿಪ್ಪರ್ ಇರ್ತದೆ, ಅದಕ್ಕೆ ಹಿಂದಕ್ಕೆ ವೀಲ್ ಹೊಡಿತಾನೆ. ಆ 2 ವೀಲು ಆಚೆ ಬಂದುಬಿಡ್ತದೆ. ಆ ವೀಲ್ ಟಿಪ್ಪರ್ ಹೋಗ್ಬಿಟ್ಟು ಮುಂದೆ ಟ್ಯಾಪಲ್ ಆಗ್ತದೆ. ಅದರಲ್ಲಿದ್ದವನಿಗೆ ಬರೀ ಹಿಂದ್ಗಡೆ ಗುದ್ದಿರೋದು ಮಾತ್ರ ಗೊತ್ತು, ಆದರೆ ಯಾರು ಗುದ್ದಿದ್ರು ಏನು ಅಂತ ಗೊತ್ತಿಲ್ಲ. ಆತನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇತ್ತ ಮಕ್ಕಳ ಸಾವಿನ ಸುದ್ದಿ ಬೆಳ್ಳಂಬೆಳಗ್ಗೆ ಬರ ಸಿಡಿಲಿನಂತೆ ಬಂದೆರಗಿದೆ. ಜಾಲಿ ರೈಡ್ಗೆ ಹೋದವರು ಸಾವಿನ ಕದ ತಟ್ಟಿದ್ದು ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಕ್ರಂದನ ಮುಗಿಲು ಮುಟ್ಟಿದೆ. ಮಕ್ಕಳ ಉಜ್ವಲ ಭವಿಷ್ಯದ ಕನಸು ಕಂಡಿದ್ದ ಹೆತ್ತವರ ಗೋಳಾಟ ಕರುಳು ಚುರು ಎನ್ನುತ್ತೆ. XUV ಕಾರು ಹೊಂದಿದ್ದ ಕೇರಳ ಮೂಲದ ಮೃತ ಅಯಾನ್ ಪೋಷಕರಿಗೆ ಇವನೊಬ್ಬನೇ ಮಗ. ಇದ್ದೊಬ್ಬ ಮಗನನ್ನು ಕಳೆದುಕೊಂಡ ತಾಯಿ ಗೋಳಾಡಿದ್ದಾರೆ. ನಾವೆಲ್ಲ ಮಲಗಿದ್ದು ಸರ್, ಹೇಳಿಲ್ಲ ಸರ್, ಏನು ಹೇಳಿಲ್ಲ ಸರ್. ಏನು ಸರ್ ಅರಾನ್ ಎಲ್ಲಿ ಓದ್ತಾ ಇತ್ತು ಸರ್? ಯಾವ ಏರಿಯಾದವರು? ನಾವು ಫ್ರೆಜೆಟ ನೋಡಿ ಸರ್. ಎಷ್ಟು ವರ್ಷ ಅರಾನ್ಗೆ? 16 ಸರ್. 16 ಏನು ಓದ್ತಿದ್ರು ಸರ್? 10th ಸ್ಟ್ಯಾಂಡರ್ಡ್. ಮನೆ ಹೇಳ್ದೆ ಹೋಗಿರೋದು ಸರ್? ಇಲ್ಲ, ಹೇಳಿಲ್ಲ ಸರ್. ಒಟ್ನಲ್ಲಿ ಅತಿ ವೇಗ ಹಾಗೂ ಅಜಾಗರೂಕತೆಯ ಚಾಲನೆಯೇ ಅಪಘಾತಕ್ಕೆ ಮುಖ್ಯ ಕಾರಣ ಎಂಬುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಜಾಲಿ ಡ್ರೈವ್ಗೆ ಹೊರಟವರು ಸಾವಿನ ಮನೆ ಸೇರಿದ್ದು ದೊಡ್ಡ ದುರಂತ. ಇತ್ತ ಮಕ್ಕಳ ಬಗ್ಗೆ ಭವಿಷ್ಯದ ಕನಸು ಹೊತ್ತಿದ್ದ ಪೋಷಕರ ಗೋಳಾಟ ಹೇಳತೀರದ್ದಾಗಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.